ಆರೋಗ್ಯದ ನಾಡಾಗಿತ್ತು ಭಾರತ. ಆದ್ರೀಗ ಆಹಾರವೇ ವಿಷ. ಆರೋಗ್ಯ ಹಾಳು, ಕೋವಿಡ್ ಕಾಟ, ಡಯಾಬಿಟೀಸ್, ಆರ್ಥರೈಟಿಸ್, ಕ್ಯಾನ್ಸರ್, ಇದಕ್ಕೆಲ್ಲ ಪಾರಂಪರಿಕ ಭಾರತೀಯ ಆಹಾರವೇ ಪರಿಹಾರ. ರೋಗ ನಿರೋಧಕ ಶಕ್ತಿಗಾಗಿ ಬಳಸಿ ಮಿಲೆಕ್ಸ್ ಚೂರ್ಣಂ. ಇದರಲ್ಲಿದೆ ಹೈಯೆಸ್ಟ್ ಕ್ವಾಲಿಟಿ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್, ಸೀಡ್ಸ್ ಹಾಗೂ ಮೊಳಕೆ ಕಾಳುಗಳ ಶಕ್ತಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತ ಹಾಗೂ ಪಾಕಿಸ್ತಾನ ಗಡಿಯಲ್ಲಿ ಉದ್ವಿಗ್ನತೆ ಇರೋ ಹೊತ್ತಲ್ಲಿ ಕಾಶ್ಮೀರದಲ್ಲಿ ಮತ್ತೊಂದು ಉಗ್ರ ದಾಳಿಯಾಗಿದೆ. ಪೂಂಚ್ ಜಿಲ್ಲೆಯಲ್ಲಿ LOC ಸಮೀಪದಲ್ಲಿ ನೆಲಸ್ಫೋಟಕ ಸಿಡಿದು ಒಬ್ಬ ಯೋಧ ಹುತಾತ್ಮರಾಗಿದ್ದಾರೆ. ಗಸ್ತು ತಿರುಗೋ ವೇಳೆ ಈ ಘಟನೆಯಾಗಿದೆ. ಇದರಲ್ಲಿ ಇಬ್ಬರು ಯೋಧರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹುತಾತ್ಮ ಯೋಧರನ್ನ ಅಗ್ನಿವೀರ್ ಲಲಿತ್ ಕುಮಾರ್ ಅಂತ ಸೇನೆ ಮಾಹಿತಿ ಕೊಟ್ಟಿದೆ. ಇದಕ್ಕೆ ಜಮ್ಮು ಕಾಶ್ಮೀರ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ದೇಶ ಯೋಧರ ಕುಟುಂಬದೊಂದಿಗೆ ಯಾವಾಗಲೂ ಇರುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಈ ಮಧ್ಯೆ ಆಪರೇಷನ್ ಸಿಂಧೂರ್ ಇನ್ನೂ ನಿಂತಿಲ್ಲ, ಸೇನೆ ಫುಲ್ ರೆಡಿ ಆಗಿರಬೇಕು ಅಂತ ಈಗ ಭಾರತದ ಸೇನಾ ಮುಖ್ಯಸ್ಥರು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾಣ್ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದಿಲ್ಲಿಯ ಡಿಫೆನ್ಸ್ ಸೆಮಿನಾರ್ನಲ್ಲಿ ಮಾತನಾಡುವಾಗ ಚೌಹಾಣ್ ಈ ರೀತಿ ಹೇಳಿದ್ದಾರೆ: ಯುದ್ಧ ಅನ್ನೋದು ಆಟ ಅಲ್ಲ, ಇಲ್ಲಿ 2ನೇ ಸ್ಥಾನ, ರನ್ನರ್ ಅಪ್ ಅನ್ನೋ ಕ್ಯಾಟಗರಿ ಇಲ್ಲ. ಒಂದೋ ದೇಶ ಯುದ್ಧವನ್ನ ಗೆಲ್ಲಬೇಕು, ಆಗಿಲ್ಲ ಅಂದ್ರೆ ಅದರ ಗಂಭೀರ ಪರಿಣಾಮವನ್ನ ಫೇಸ್ ಮಾಡಲೇಬೇಕಾಗತ್ತೆ. ಸೊ ದೇಶದ ಸೇನೆ ಯಾವತ್ತಿಗೂ ಹೈ ಅಲರ್ಟ್ನಲ್ಲಿ ಇರಲೇಬೇಕು. ಎಲ್ಲ ಟೈಮ್ನಲ್ಲೂ ಯುದ್ಧಕ್ಕೆ ರೆಡಿಯಾಗೇ ಇರಬೇಕು. ಈಗ ನೀವು ಆಪರೇಷನ್ ಸಿಂಧೂರನ್ನೇ ನೋಡ್ಬೋದು. ಆ ಕಾರ್ಯಾಚರಣೆ ಇನ್ನೂ ನಿಂತಿಲ್ಲ, ನಡೀತಾನೆ ಇದೆ. ಇದಕ್ಕಾಗಿ ದಿನದ 24 ಗಂಟೆ, ವಾರದ 7 ದಿನ ಹಾಗೂ ವರ್ಷದ 365 ದಿನ ಸೇನೆ ಸನ್ನದ್ಧ ಸ್ಥಿತಿಯಲ್ಲೇ ಇದೆ. ಎಲ್ಲ ಸೇನೆಗಳು ಯುದ್ಧಕ್ಕೆ ರೆಡಿ ಆಗಿರಬೇಕು ಇದಾವೆ. ರಾಷ್ಟ್ರೀಯ ಭದ್ರತೆ ಅಂತ ಬಂದಾಗ ಅಲ್ಲಿ ರೆಸ್ಟ್ ಆಗಲಿ ಬ್ರೇಕ್ ಆಗಲಿ ಇರೋದಿಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಆಪರೇಷನ್ ಸಿಂಧೂರ್ ಈಸ್ ಆನ್ ಗೋಯಿಂಗ್ ಅನ್ನೋದನ್ನ ಮತ್ತೊಮ್ಮೆ ಅನಿಲ್ ಚೌಹಾಣ್ ತುಂಬಾ ಸ್ಟ್ರೆಸ್ ಮಾಡಿ ಆ ವಿಚಾರವನ್ನು ಸಾಕಷ್ಟು ಒತ್ತು ಕೊಟ್ಟು ಹೇಳಿಕೆ ಕೊಟ್ಟಿದ್ದಾರೆ. ಇದೇ ವೇಳೆ ಫ್ಯೂಚರ್ನಲ್ಲಿ ನಡೆಯೋ ಯುದ್ಧಗಳಲ್ಲಿ ಸಾಂಪ್ರದಾಯಿಕ ಯೋಧರಿದ್ರೆ ಸಾಕಾಗಲ್ಲ. ಅಂದ್ರೆ ಬರೀ ಸೈನಿಕರನ್ನ ನಾವು ಗನ್ ಕೊಟ್ಟು ಕಳಿಸಿದ್ರೆ ಅದು ಆಗೋದಿಲ್ಲ. ನಮಗೆ ಇನ್ಫಾರ್ಮೇಶನ್ ಹಾಗೂ ಟೆಕ್ನಾಲಜಿ ವಾರಿಯರ್ಸ್ ಕೂಡ ಬೇಕು ಅಂತ ಹೇಳಿದ್ದಾರೆ. ಅಂದರೆ ಆಧುನಿಕ ಯುದ್ಧಗಳ ಕಡೆಗೂ ಕೂಡ ನಾವು ಫೋಕಸ್ ಮಾಡಬೇಕು ಅಂತ. ಸೈಬರ್ ಮತ್ತು ಡೇಟಾವನ್ನು ಅಸ್ತ್ರಗಳನ್ನಾಗಿ ಬಳಸೋದು ಹೇಗೆ ಅನ್ನೋದನ್ನು ಕೂಡ ನಾವು ತುಂಬ ಚೆನ್ನಾಗಿ ಪರಿಣಿತರಾಗೋ ಅಗತ್ಯ ಇದೆ ಅಂತ ಹೇಳಿದ್ದಾರೆ. ಅತ್ಯಾಧುನಿಕ ಮಿಲಿಟರಿ ಟೆಕ್ನಾಲಜಿ ಮತ್ತು AI ಬಗ್ಗೆ ಹೆಚ್ಚಿನ ಜ್ಞಾನ ಇರೋರು ನಮಗೆ ಇನ್ನೂ ಅಂತಹ ವಾರಿಯರ್ಸ್ ಕೂಡ ಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ಸ್ಕಾಲರ್ ವಾರಿಯರ್ಸ್ ಅಗತ್ಯವೂ ಇದೆ ಅಂತ ಹೇಳಿದ್ದಾರೆ. ಅಂದರೆ ಗ್ಲೋಬಲ್ ಮಿಲಿಟರಿ ಸ್ಟ್ರಾಟಜಿ, ಯುದ್ಧ ಮತ್ತು ಶತ್ರುಗಳ ಮಿಲಿಟರಿ ಸೈಕಾಲಜಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋ ಸೇನಾ ಸಿಬ್ಬಂದಿಯೂ ಬೇಕು ಅಂತ. ಸೊ ಫ್ಯೂಚರ್ನಲ್ಲಿ ಯೋಧರು ಎಲ್ಲ ಸ್ಕಿಲ್ಲನ್ನು ಒಳಗೊಂಡಿರಬೇಕು ಅಥವಾ ಎಲ್ಲ ರೀತಿಯ ಸ್ಕಿಲ್ ಹೊಂದಿರೋ ಯೋಧರ ಬೇರೆ ಬೇರೆ ತಂಡಗಳಿರಬೇಕು ಅಂತ. ಸೊ ಈ ರೀತಿ CDS ಗಂಭೀರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾಗಲೇ ಮತ್ತೊಂದು ಕಡೆ ಆಪರೇಷನ್ ಸಿಂಧೂರ್ ಕುರಿತು ಕೇಂದ್ರ ಸರ್ಕಾರ ಸಂಸತ್ಗೆ ಮಾಹಿತಿ ಕೊಟ್ಟಿದೆ. ಪಾಕಿಸ್ತಾನ್ ಪ್ರಾಯೋಜಿತ ಉಗ್ರರು ಪಹಲ್ಗಾಮ್ನಲ್ಲಿ ನಡೆಸಿದ ಹೇಯ ಕೃತ್ಯಕ್ಕೆ ಭಾರತ ಆಪರೇಷನ್ ಸಿಂಧೂರ್ ಲಾಂಚ್ ಮಾಡಿತು. ಈ ಕಾರ್ಯಾಚರಣೆಯಲ್ಲಿ ನಾವು ಉಗ್ರ ನೆಲೆಗಳನ್ನ ಧ್ವಂಸ ಮಾಡಿದ್ವಿ. ಯಾವುದೇ ರೀತಿಯಲ್ಲಿ ಪರಿಸ್ಥಿತಿಯನ್ನ ಎಸ್ಕಲೇಟ್ ಮಾಡೋಕೆ ನಾವು ಇಷ್ಟಪಟ್ಟಿರಲಿಲ್ಲ. ಉಗ್ರ ನೆಲೆಗಳನ್ನ ಟಾರ್ಗೆಟ್ ಮಾಡೋಕೆ ಹೊರಟಿದ್ದು, ಅದನ್ನು ಮಾತ್ರ ನಾವು ಮಾಡಿದ್ವಿ ಆರಂಭದಲ್ಲಿ ಅನ್ನೋದನ್ನ ಮತ್ತೆ ಪುನರುಚ್ಚಾರ ಮಾಡಿದೆ ಭಾರತ. PM ನರೇಂದ್ರ ಮೋದಿ ಹೊಸ ದಾಖಲೆ ಮಾಡಿದ್ದಾರೆ. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ದಾಖಲೆಯನ್ನ ಬ್ರೇಕ್ ಮಾಡಿ ಭಾರತದಲ್ಲಿ ನಿರಂತರವಾಗಿ ದೀರ್ಘಾವಧಿ ಕಾಲ ಸೇವೆ ಸಲ್ಲಿಸಿದ 2ನೇ ಪ್ರಧಾನಿ ಅನ್ನೋ ಖ್ಯಾತಿಗೆ ಪಾತ್ರರಾಗಿದ್ದಾರೆ. 2025 ಜುಲೈ 25 ವೇಳೆಗೆ PM ನರೇಂದ್ರ ಮೋದಿ ತಮ್ಮ ಅಧಿಕಾರಾವಧಿಯಲ್ಲಿ ಒಟ್ಟು 4078 ದಿನಗಳನ್ನು ಪೂರ್ಣಗೊಳಿಸಿದ್ದಾರೆ. ಅದೇ ಇಂದಿರಾ ಗಾಂಧಿಯವರು ಹಿಂದೆ 1966ರಿಂದ 77 ಮಾರ್ಚ್ ವರೆಗಿನ ತಮ್ಮ ದೀರ್ಘಕಾಲದ ಅಧಿಕಾರಾವಧಿಯಲ್ಲಿ ಒಟ್ಟು 4077 ದಿನಗಳನ್ನು ಪೂರ್ಣಗೊಳಿಸಿದ್ರು. ಮೋದಿ ಈಗ ಈ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದ್ದಾರೆ ಕಂಟಿನ್ಯೂಸ್ ಆಗಿ ಹುದ್ದೆಯಲ್ಲಿರೋ ವಿಚಾರಕ್ಕೆ ಬಂದಾಗ. ಇನ್ನು ಸ್ನೇಹಿತರೆ, ಓವರ್ ಆಲ್ ಪಬ್ಲಿಕ್ ಲೈಫ್ ಅಂತ ಬಂದಾಗ 2001ನೇ ಇಸವಿಯಲ್ಲಿ ಮೋದಿ ಗುಜರಾತ್ನ CM ಆಗೋದು ಮೊದಲ ಬಾರಿಗೆ. ಅಲ್ಲಿಂದ ಇಲ್ಲಿ ತನಕ ಒಂದೇ ಒಂದು ಬ್ರೇಕ್ ಇಲ್ಲದೆ ಅವರು CM ಅಥವಾ PM ಆಗಿ ಕಂಟಿನ್ಯೂ ಆಗಿದ್ದಾರೆ. ಒಂದು ಗುಜರಾತ್ನ CM ಆಗಿ ಅಥವಾ ಅದಾದ್ಮೇಲೆ PM ಆಗಿ 24 ವರ್ಷಗಳ ಕಾಲ. ಬರೀ PM ತಗೊಂಡ್ರು ಕೂಡ ಇದರಲ್ಲಿ ಇನ್ನೊಂದು ದಾಖಲೆ ಏನು ಬರುತ್ತೆ ಅಂತ ಹೇಳಿದ್ರೆ, ಭಾರತದ ಅತ್ಯಂತ ದೀರ್ಘಾವಧಿಯ ಕಾಂಗ್ರೆಸ್ಸೇತರ ಪ್ರಧಾನಿ ಅಂತ ಕೂಡ ಕರೆಸ್ಕೊಂಡಿದ್ದಾರೆ. ಅಲ್ಲದೆ ಪ್ರಧಾನಿಯಾಗಿ 2 ಅವಧಿಯನ್ನ ಪೂರ್ಣಗೊಳಿಸಿರೋ ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಿ ಅನ್ನೋ ಖ್ಯಾತಿಯನ್ನ ಕೂಡ ಪಡ್ಕೊಂಡಿದ್ದಾರೆ.
ನಿರಂತರ ಒಟ್ಟು 6 ಚುನಾವಣೆಯಲ್ಲಿ ಮೋದಿ ಗೆದ್ದಿದ್ದಾರೆ. ಅಂದ್ರೆ ಪಕ್ಷದ ಲೀಡರ್ ಆಗಿ ಪಕ್ಷವನ್ನು ಅಧಿಕಾರಕ್ಕೆ ತರೋ ವಿಚಾರಕ್ಕೆ ಬಂದಾಗ 3 ಬಾರಿ ಗುಜರಾತ್ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಮಿಕ್ಕ 3 ಸಲ ಅವರು PM ಕ್ಯಾಂಡಿಡೇಟ್ ಆಗಿ ಆಯ್ಕೆಯಾಗಿ PM ಹುದ್ದೆಗೆ ಏರಿದ್ದಾರೆ. ಇಂದಿರಾ ಗಾಂಧಿ ಅವರು 15 ವರ್ಷ 350 ದಿನ ಪ್ರಧಾನಿಯಾಗಿದ್ರು. ಆಲ್ಮೋಸ್ಟ್ 16 ವರ್ಷದ ಹತ್ತತ್ರ, ಅಂದ್ರೆ ಟೋಟಲ್ ತಗೊಂಡಾಗ ಅಷ್ಟು ಬರುತ್ತೆ. ಆದರೆ ಮಧ್ಯದಲ್ಲಿ ತುರ್ತು ಪರಿಸ್ಥಿತಿ ಮತ್ತು ಅನಂತರ ಬ್ರೇಕ್ ಆಗುತ್ತೆ, ಅವರು ಚುನಾವಣೆಯಲ್ಲಿ ಸೋಲ್ತಾರೆ. ಮತ್ತೆ ಅವರು 1980ರಲ್ಲಿ ಕಮ್ ಬ್ಯಾಕ್ ಮಾಡಿ ಪ್ರಧಾನಿ ಆಗೋದು. 84ನಲ್ಲಿ ಅವರ ಹತ್ಯೆ ಆಗೋ ತನಕ ಅವರು ಅಧಿಕಾರದಲ್ಲಿದ್ದರು. ಸೊ ಓವರ್ ಆಲ್ ತಗೊಂಡಾಗ ಇಂದಿರಾ ಗಾಂಧಿ ರೆಕಾರ್ಡ್ ಬ್ರೇಕ್ ಮಾಡೋಕೆ ಇನ್ನೂ ಆಗಿಲ್ಲ. ಆದರೆ ಅನ್ಇಂಟರಪ್ಟೆಡ್, ಯಾವುದೇ ಮಧ್ಯದಲ್ಲಿ ಅಡಚಣೆ ಅಥವಾ ಬ್ರೇಕ್ ಇಲ್ಲದೆ ನಾನ್ ಸ್ಟಾಪ್ ಕಂಟಿನ್ಯೂಸ್ ಅಂತ ತಗೊಂಡಾಗ ನೆಹರು ಬಿಟ್ರೆ PM ನರೇಂದ್ರ ಮೋದಿ ಈ ಖ್ಯಾತಿಗೆ ಈಗ ಪಾತ್ರರಾಗಿದ್ದಾರೆ. ಕರ್ನಾಟಕದಲ್ಲಿ ಯೂರಿಯಾ ಗೊಬ್ಬರ ಕೊರತೆ ಬಗ್ಗೆ CM ಸಿದ್ದರಾಮಯ್ಯ ಕೇಂದ್ರ ರಸಗೊಬ್ಬರ ಮಿನಿಸ್ಟರ್ JP ನಡ್ಡಾಗೆ ಪತ್ರ ಬರೆದಿದ್ದಾರೆ. ಕರ್ನಾಟಕಕ್ಕೆ ಹಂಚಿಕೆಯಾದ ರಸಗೊಬ್ಬರ ಪ್ರಮಾಣವನ್ನು ಪೂರೈಕೆ ಮಾಡುವಂತೆ ಮನವಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರ 2025ರ ಖಾರಿಫ್ ಬೆಳೆಗೆ ಕರ್ನಾಟಕಕ್ಕೆ 11,17,000 ಮೆಟ್ರಿಕ್ ಟನ್ ಯೂರಿಯಾ ಹಂಚಿಕೆ ಮಾಡಿದೆ. ಈವರೆಗೆ ಕೇವಲ 5,16,959 ಮೆಟ್ರಿಕ್ ಟನ್ ರಸಗೊಬ್ಬರ ಮಾತ್ರ ಸರಬರಾಜು ಆಗಿದೆ. ಆದರೆ ಏಪ್ರಿಲ್ನಿಂದ ಜುಲೈವರೆಗೆ ರಾಜ್ಯಕ್ಕೆ 6,80,655 ಮೆಟ್ರಿಕ್ ಟನ್ ಯೂರಿಯಾದ ಅಗತ್ಯತೆ ಇದೆ. ಕೆಲ ರಸಗೊಬ್ಬರ ಕಂಪನಿಗಳು ಕೇಂದ್ರ ಮಾಡಿದ ಹಂಚಿಕೆಯ ಪ್ರಕಾರ ಯೂರಿಯಾ ಪೂರೈಸೋಕೆ ಅಸಮರ್ಥತೆಯನ್ನು ತೋರಿಸ್ತಾವೆ ಅಂತ ಹೇಳಿದ್ದಾರೆ. ಇದರಿಂದ ರೈತರಲ್ಲಿ ಆತಂಕ ಸೃಷ್ಟಿಯಾಗಿದೆ. ರೈತರ ಹಿತದೃಷ್ಟಿಯಿಂದ ಬಾಕಿ ಕೊರತೆ ಇರೋ ಯೂರಿಯಾದ ಪೂರೈಕೆಯನ್ನ ಚುರುಕು ಮಾಡೋಕೆ ಸಂಬಂಧಪಟ್ಟವರಿಗೆ ನಿರ್ದೇಶನ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಕರ್ನಾಟಕದ 4 ಆನೆಗಳು ಜಪಾನ್ಗೆ ಪ್ರಯಾಣ ಬೆಳೆಸಿವೆ. 8 ವರ್ಷದ ಶ್ರುತಿ, 9 ವರ್ಷದ ಗೌರಿ, 8 ವರ್ಷದ ಸುರೇಶ್ ಮತ್ತು 5 ವರ್ಷದ ತುಳಸಿ ಅನ್ನೋ ಹೆಸರಿನ ಆನೆಗಳು ಪ್ರಾಣಿ ವಿನಿಮಯ ಕಾರ್ಯಕ್ರಮದ ಅಡಿಯಲ್ಲಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಿಂದ ಜಪಾನ್ನ ಹಿಮೇಜಿ ಸೆಂಟ್ರಲ್ ಪಾರ್ಕ್ಗೆ ಪ್ರಯಾಣ ಮಾಡ್ತಿವೆ. ಈ 4 ಆನೆಗಳಿಗೆ ಆತ್ಮೀಯವಾಗಿ ಬೀಳ್ಕೊಡುಗೆಯನ್ನು ಕೊಡಲಾಗಿದೆ. ಕಾರ್ಗೋ ಪ್ಲೇನ್ನಲ್ಲಿ ಜಪಾನ್ಗೆ ತೆರಳೋಕೆ ಈ ಆನೆಗಳಿಗೆ 3 ತಿಂಗಳಿಂದ ವಿಶೇಷ ತರಬೇತಿಯನ್ನು ಕೊಡಲಾಗಿದೆ. ಈ ಆನೆಗಳ ಜೊತೆ ಮಾವುತರು, ಕಾವಡಿಗರು ಮತ್ತು ವೈದ್ಯರ ತಂಡ ಕೂಡ ಜಪಾನ್ಗೆ ಪ್ರಯಾಣ ಬೆಳೆಸಿದೆ. ಈ ಪ್ರಾಣಿ ವಿನಿಮಯ ಕಾರ್ಯಕ್ರಮದ ಅಡಿ ಜಪಾನ್ನಿಂದ 4 ಚೀತಾ, 2 ಜಾಗುವಾರ್, 4 ಪೂಮಾಗಳು, 3 ಚಿಂಪಾಂಜಿ ಮತ್ತು 8 ಕ್ಯಾಪ್ಚುನ್ ಕೋತಿಗಳು ಭಾರತಕ್ಕೆ ಬರ್ತಾ ಇದ್ದಾವೆ. 2011ರಲ್ಲಿ ಮೊದಲ ಬಾರಿಗೆ ಮೈಸೂರು ಝೂನಿಂದ ಜಪಾನ್ಗೆ 3 ಆನೆಗಳನ್ನು ಕಳಿಸ್ಕೊಡ್ಲಾಗಿತ್ತು. ಈಗ ಬನ್ನೇರುಘಟ್ಟದಿಂದ ಮತ್ತೆ 4 ಆನೆಗಳನ್ನು ಕಳಿಸಲಾಗ್ತಾ ಇದೆ. ವಿಮಾನ ಪ್ರಯಾಣ ಭಾಗ್ಯ ಆನೆಗಳಿಗೆ. ನೇತ್ರಾವತಿ ನದಿ ತೀರದಲ್ಲಿ ನಡೆದಿದೆ ಎನ್ನಲಾದ ಸರಣಿ ಕೊಲೆ ಕೇಸ್ಗಳ ತನಿಖೆಗೆ ರಾಜ್ಯ ಸರ್ಕಾರ ಈಗ ಆಲ್ರೆಡಿ SIT ರಚಿಸಿದೆ. ಈಗ ಈ ತನಿಖಾ ತಂಡ ಬೆಳ್ತಂಗಡಿಯಲ್ಲಿ ಕಚೇರಿಯನ್ನ ತೆರೆದಿದೆ. ಕಂಪ್ಯೂಟರ್ ಸೇರಿದಂತೆ ತನಿಖೆಗೆ ಅನುಕೂಲವಾಗೋ ಸೌಲಭ್ಯಗಳನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ SIT ತಂಡದವರು. SSLCಯಲ್ಲಿ ಇನ್ನು ಮುಂದೆ ಕಮ್ಮಿ ಮಾರ್ಕ್ಸ್ ತಗೊಂಡ್ರು ಕೂಡ ಪಾಸ್ ಆಗಬಹುದು. ರೂಲ್ಸ್ ಚೇಂಜ್ ಮಾಡೋಕೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮುಂದಾಗಿದೆ. CBSE ಮಾದರಿಯಲ್ಲಿ SSLC ಪರೀಕ್ಷೆ ನಡೆಸೋಕೆ ಶಿಕ್ಷಣ ಇಲಾಖೆ ಮುಂದಾಗಿದ್ದು, SSLC ಪರೀಕ್ಷೆಯ ಉತ್ತೀರ್ಣ ಅಂಕ ಪಾಸ್ ಮಾರ್ಕ್ಸ್ ಅನ್ನ ಇನ್ನೂ ಸ್ವಲ್ಪ ಕೆಳಗೆ ತರಲಾಗಿದೆ. ಇನ್ನು ಮುಂದೆ SSLCನಲ್ಲಿ ಲಿಖಿತ ಪರೀಕ್ಷೆ ಹಾಗೂ ಆಂತರಿಕ ಅಂಕ ಎಲ್ಲ ಸೇರಿ ವಿದ್ಯಾರ್ಥಿಗಳು 100ಕ್ಕೆ ಕನಿಷ್ಠ 33 ಅಂಕ ಪಡೆದರೂ ಕೂಡ ಪಾಸ್. ಈ ಸಂಬಂಧ ರಾಜ್ಯ ಸರ್ಕಾರ ಅಧಿಕೃತ ಅಧಿಸೂಚನೆ ಹೊರಡಿಸಿದೆ. ಈ ಹಿಂದೆ ಓವರ್ ಆಲ್ ಅಟ್ಲೀಸ್ಟ್ 35 ಮಾರ್ಕ್ಸ್ ಆದರೂ ತೆಗಿಬೇಕಾಗಿತ್ತು. ಆದ್ರೀಗ ಪ್ರತಿ ವಿಷಯದಲ್ಲಿ 30 ಮಾರ್ಕ್ಸ್ ತಗೊಂಡ್ರು ಸಾಕು. ಅಗ್ರಿಗೇಟ್ 33% ಬಂದ್ರೆ ಸಾಕು, ಪಾಸ್. CBSEಯಲ್ಲಿ ಇದೇ ಮಾದರಿ ಇದೆ. SSLCಯಲ್ಲಿ 625ಕ್ಕೆ 206 ಅಂಕ ಪಡೆದ್ರೆ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ ಇನ್ನು ಮುಂದೆ. ಈ ಬಗ್ಗೆ ಸರ್ಕಾರ ಸಾರ್ವಜನಿಕರ ಆಕ್ಷೇಪಣೆ, ಅಭಿಪ್ರಾಯ ತಿಳಿಸೋಕೆ 15 ದಿನ ಕಾಲಾವಕಾಶ ಕೂಡ ಕೊಟ್ಟಿದೆ. ಇದೇ ರೀತಿ ಸೆಕೆಂಡ್ PUC ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕರಡು ತಿದ್ದುಪಡಿ ನಿಯಮಗಳನ್ನು ಕೂಡ ಪ್ರಕಟಿಸಲಾಗಿದೆ. ಪರೀಕ್ಷೆಯಲ್ಲಿ ವಿದ್ಯಾರ್ಥಿ ಪ್ರತಿ ವಿಷಯದಲ್ಲಿ ಲಿಖಿತ ಪರೀಕ್ಷೆ ಮತ್ತು ಆಂತರಿಕ ಮೌಲ್ಯಮಾಪನ ಅಥವಾ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಒಳಗೊಂಡಂತೆ ಒಟ್ಟು ಅಂಕಗಳಲ್ಲಿ ಕನಿಷ್ಠ 30% ಅಂಕ ಪಡೆದಲ್ಲಿ ಹಾಗೂ ಎಲ್ಲ ಸಬ್ಜೆಕ್ಟ್ ಸೇರಿ ಅಗ್ರಿಗೇಟ್ ಆಗಿ 33% ಮಾರ್ಕ್ಸ್ ಪಡೆದ್ರೆ ಆ ವಿದ್ಯಾರ್ಥಿ ಸೆಕೆಂಡ್ PUCಲೂ ಕೂಡ ಪಾಸ್ ಅಂತ ಘೋಷಿಸಲಾಗುತ್ತೆ. ಯಾವಾಗಿಂದ ಜಾರಿಗೆ ಬರುತ್ತಿದ್ದು? 2025-26ನೇ ಶೈಕ್ಷಣಿಕ ಸಾಲಿನಿಂದ ಮತ್ತು ಅಲ್ಲಿಂದ ಮುಂದೆ ಎಲ್ಲ ಇದು ಜಾರಿಗೆ ಬರುತ್ತೆ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿದುರಾಶ್ವಥ ಗ್ರಾಮದಲ್ಲಿ ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗಿದ್ದ 15 ಕುಟುಂಬಗಳನ್ನು ಮರಳಿ ಹಿಂದೂ ಧರ್ಮಕ್ಕೆ ಕರ್ಕೊಂಡ್ಬರಲಾಗಿದೆ. ಬಿಜೆಪಿ ಮುಖಂಡ ರವಿ ನಾರಾಯಣ ರೆಡ್ಡಿ ನೇತೃತ್ವದಲ್ಲಿ ನಾಗಸಂದ್ರ, ಗಾಂಧಿನಗರ, ಕಡಿರೇನಹಳ್ಳಿ ಮತ್ತು ಕೊಡಿಗೆಹಳ್ಳಿ ಗ್ರಾಮಗಳ ಜನ ಹಿಂದೂ ಧರ್ಮಕ್ಕೆ ವಾಪಸ್ ಬಂದಿದ್ದಾರೆ. ನಟ ಆಂಧ್ರ DCM ಪವನ್ ಕಲ್ಯಾಣ್ ನಟನೆಯ ಹರಿಹರ ವೀರಮಲ್ಲು ಸಿನಿಮಾ ರಿಲೀಸ್ ಆಗಿದೆ. ಹಲವು ವರ್ಷಗಳಿಂದ ಪಾಲಿಟಿಕ್ಸ್ ನಲ್ಲಿ ಬ್ಯುಸಿಯಾಗಿದ್ದ ಕಳೆದು ಹೋಗಿದ್ದ ಪವನ್ ಕಲ್ಯಾಣ್ ಈ ಸಲ ಬೆಳ್ಳಿ ಪರದೆ ಮೇಲೆ
ಐತಿಹಾಸಿಕ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಿಸ್ಟಾರಿಕಲ್ ಸ್ಟೋರಿಯನ್ನ ಹೊಂದಿರೋ ಈ ಸಿನಿಮಾದಲ್ಲಿ ಮೊಘಲರ ಆಡಳಿತ, ಕೊಹಿನೂರ್ ಡೈಮಂಡ್, ವೀರಮಲ್ಲು ಅನ್ನೋ ಬಡವರ ಪರವಾದ ಪಾತ್ರ ಅವರು ನಿಭಾಯಿಸಿದ್ದಾರೆ. ರಾಬಿನ್ ಹುಡ್ ಮಾದರಿಯ ಕಳ್ಳ ವೀರಮಲ್ಲು ಪಾತ್ರದಲ್ಲಿ ಪವನ್ ಕಲ್ಯಾಣ್ ಕಾಣಿಸ್ಕೊಂಡಿದ್ದಾರೆ. ಇವ್ರ ಜೊತೆಗೆ ನಿಧಿ ಅಗರ್ವಾಲ್, ಸನ್ನಿ ಡಯೋಲ್, ಸತ್ಯರಾಜ್, ನರ್ಗಿಸ್ ಫಕ್ರೀರ್ ಅಂತ ದೊಡ್ಡ ತಾರಾ ಬಳಗ ಇದೆ. ಚಿತ್ರಕ್ಕೆ ಕ್ರಿಶ್ ಜರ್ಗಾಲಮುಡಿ, ಎಂ ಜ್ಯೋತಿಕೃಷ್ಣ ಡೈರೆಕ್ಷನ್ ಇದ್ದು ಕ್ರಿಶ್ ಜರ್ಗಾಲಮುಡಿ ಅವರೇ ಕತೆ ಬರೆದಿದ್ದಾರೆ. ದಯಾಕರ್ ರಾವ್ ಮತ್ತು ಎಂ ರತ್ನಂ ಚಿತ್ರಕ್ಕೆ ಇನ್ವೆಸ್ಟ್ ಮಾಡಿದ್ದಾರೆ. 250 ಕೋಟಿಗೂ ಅಧಿಕ ಬಜೆಟ್ ನ ಸಿನಿಮಾ. ಸಂಗೀತ ಮಾಂತ್ರಿಕ ಎಂ ಕೀರವಾಣಿ ಡೈರೆಕ್ಷನ್ ಇದೆ ಸಿನಿಮಾಗೆ. ಮತ್ತೊಂದ್ ಕಡೆ ಇದೇ ಸಿನಿಮಾಗೆ ಸಂಬಂಧಪಟ್ಟಂತೆ ಒಂದಷ್ಟು ಗಲಾಟೆಗಳು ಕೂಡ ಆಗಿದೆ. ಪವನ್ ಕಲ್ಯಾಣ್ರ ಸಿನಿಮಾಗೆ ಹಾಕಿದ್ದ ಬ್ಯಾನರ್ ನಲ್ಲಿ ಬೇರೆ ಭಾಷೆಗಳನ್ನ ಬಳಸಲಾಗಿದೆ ಕನ್ನಡದ ಬದಲಿಗೆ ಅಂತ ಹೇಳಿ ಒಂದಷ್ಟು ಕಡೆ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಬ್ಯಾನರ್ ಅನ್ನು ಕಿತ್ತು ಹಾಕಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡದಲ್ಲಿ ಬ್ಯಾನರ್ ಹಾಕಬೇಕು, ಆದ್ರೆ ಇಲ್ಲೂ ಕೂಡ ತೆಲುಗನ್ನ ಹಾಕಿದ್ದಾರೆ. ಕನ್ನಡ ಇಲ್ವಲ್ಲ ಯಾಕೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಟೈಮ್ ನಲ್ಲಿ ಮಾತಿಗೆ ಮಾತು ಬೀಳೋದು, ಗಲಾಟೆಯಾಗಿ ಪವನ್ ಕಲ್ಯಾಣ್ ಅಭಿಮಾನಿಗಳು ಮತ್ತು ಪ್ರತಿಭಟನಾಕಾರರ ನಡುವೆ ಗಲಾಟೆ ಎಲ್ಲ ಆಗಿರೋ ಘಟನೆಗಳು ಕೂಡ ರಿಪೋರ್ಟ್ ಆಗಿದೆ. ಏನೋ ಮಣಿಪುರದಲ್ಲಿ ರಾಷ್ಟ್ರಪತಿ ಆಡಳಿತವನ್ನ ಮುಂದಿನ 6 ತಿಂಗಳವರೆಗೆ ವಿಸ್ತರಿಸಲಾಗಿದೆ. ಈ ಕುರಿತು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಲೋಕಸಭೆಯಲ್ಲಿ ನಿರ್ಣಯ ಮಂಡಿಸಿದ್ದಾರೆ. ಒಪ್ಪಿಗೆ ಸಿಕ್ಕಿದೆ. ಆಗಸ್ಟ್ 13ರಿಂದ ಈ ವಿಸ್ತರಣೆ ಮಣಿಪುರದಲ್ಲಿ ಜಾರಿಗೆ ಬರುತ್ತೆ. ಜನಾಂಗೀಯ ಸಂಘರ್ಷಕ್ಕೀಡಾಗಿರೋ ಮಣಿಪುರದಲ್ಲಿ ಕಳೆದ ಫೆಬ್ರವರಿಯಲ್ಲಿ ಕೇಂದ್ರ ಸರ್ಕಾರ ರಾಷ್ಟ್ರಪತಿ ಆಡಳಿತವನ್ನ ಜಾರಿ ಮಾಡಿತ್ತು. ಈಗ ಅದನ್ನ ಮತ್ತಷ್ಟು ವಿಸ್ತರಿಸಲಾಗಿದೆ. ಕೇಂದ್ರ ಚುನಾವಣಾ ಆಯೋಗ ಬಿಹಾರದಲ್ಲಿ ಮಾಡ್ತಿರೋ ರೀತಿ ದೇಶಾದ್ಯಂತ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡೋಕೆ ಮುಂದಾಗಿದೆ. ಇದಕ್ಕಾಗಿ ಚುನಾವಣಾ ಆಯೋಗ ಗೆಜೆಟ್ ಆದೇಶ ಹೊರಡಿಸಿದೆ. ಶೀಘ್ರದಲ್ಲಿ ಈ ಪರಿಷ್ಕರಣೆ ಕುರಿತು ದಿನಾಂಕವನ್ನ ಬಿಡುಗಡೆ ಮಾಡೋದಾಗಿ ಚುನಾವಣಾ ಆಯೋಗ ತಿಳಿಸಿದೆ. ಇನ್ನು ಬಿಹಾರದಲ್ಲಿ ಶುರು ಮಾಡಿರುವ ಮತದಾರರ ಪಟ್ಟಿ ಪರಿಷ್ಕರಣೆ ವಿರೋಧಿಸಿ ಸಂಸತ್ನ ಹೊರಗೆ ವಿಪಕ್ಷಗಳು ಪ್ರತಿಭಟಿಸಿವೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಸೇರಿ ಅನೇಕರು ಚುನಾವಣಾ ಆಯೋಗದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟಿಸಿದ್ದಾರೆ. ಇನ್ನು ಜುಲೈ 21ರಿಂದ ಶುರುವಾಗಿರೋ ಸಂಸತ್ನ ಮುಂಗಾರು ಅಧಿವೇಶನದಲ್ಲಿ ವಿಪಕ್ಷ ಸಂಸದರು ಮತದಾರರ ಪಟ್ಟಿ ಪರಿಷ್ಕರಣೆ ಸೇರಿದ ಹಾಗೆ ಅನೇಕ ವಿಚಾರಗಳ ಬಗ್ಗೆ ಚರ್ಚಿಸಬೇಕು ಅಂತ ಒತ್ತಾಯಿಸಿ ಪ್ರತಿಭಟಿಸಿದ್ದಾರೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಮಂತ್ರಿ ಕಿರಣ್ ರಿಜಿಜು ಜಸ್ಟಿಸ್ ಯಶವಂತ್ ವರ್ಮಾರ ಪದಚ್ಯುತಿ ಬಗ್ಗೆ ಮಾತನಾಡಿದ್ದಾರೆ. ಲೋಕಸಭೆಯಲ್ಲಿ ಯಶವಂತ್ ವರ್ಮಾರ ಪದಚ್ಯುತಿ ಪ್ರಕ್ರಿಯೆ ಶುರು ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಪಹಲ್ಗಾಮ್ ಉಗ್ರದಾಳಿ ಮತ್ತು ಆಪರೇಷನ್ ಸಿಂಧೂರ್ ಬಗ್ಗೆ ಕೂಡ ಕೇಂದ್ರ ಸರ್ಕಾರ ಚರ್ಚೆ ಮಾಡುತ್ತೆ ಅಂತ ಹೇಳಿದ್ದಾರೆ. ಇನ್ನು ವಿಪಕ್ಷಗಳ ಪ್ರತಿಭಟನೆ ನಡುವೆ ಲೋಕಸಭೆ ಮತ್ತು ರಾಜ್ಯಸಭಾ ಕಲಾಪವನ್ನ ಸೋಮವಾರ ಅಂದ್ರೆ ಜುಲೈ 28ರ ಬೆಳಗ್ಗೆ 11 ಗಂಟೆವರೆಗೆ ಮುಂದೂಡಿಕೆ ಮಾಡಲಾಗಿದೆ. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಪಿಎಂ ಮೋದಿಗೆ ದಮ್ಮಿಲ್ಲ ಅಂತ ಹೇಳಿದ್ದಾರೆ. 3-4 ಸಲ ಪಿಎಂ ಮೋದಿಯೊಂದಿಗೆ ಮೀಟಿಂಗ್ ನಡೆಸಿದ ನಂತರ ನನಗೆ ಅನಿಸ್ತಾ ಇದೆ ಪಿಎಂ ಮೋದಿ ದೊಡ್ಡ ಸಮಸ್ಯೆ ಏನಲ್ಲ, ನಮಗೆ ಅಂತ ದೊಡ್ಡ ಚಾಲೆಂಜ್ ಏನಲ್ಲ ಅಂತ ನನಗೆ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅವ್ರು ಸುಮ್ಮನೆ ಡಿಸ್ಪ್ಲೇ ಮಾಡೋಕ್ಕಷ್ಟೇ ಅವ್ರು ಇರೋದು, ಅವ್ರು ಅಷ್ಟೊಂದೇನು ಪವರ್ ಇಲ್ಲ, ದಮ್ ನಹಿ ಹೈ ಉಸ್ಮೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಸರ್ಕಾರವನ್ನು ಬೇರೆಯವರು ನಡೆಸ್ತಿದ್ದಾರೆ, ಇಂಡೈರೆಕ್ಟಾಗಿ ಅಮಿತ್ ಶಾ ನಡೆಸ್ತಿದ್ದಾರೆ ಅನ್ನೋ ಥರದಲ್ಲಿ ಇಡೀ ಸರ್ಕಾರವನ್ನು. ಮೋದಿ ಸುಮ್ಮನೆ ಡಿಸ್ಪ್ಲೇಗೆ ಅಷ್ಟೇ ಇರೋದು, ಅವ್ರ ಹತ್ರ ದಮ್ಮಿಲ್ಲ ಅವರಿಗೆ ಅನ್ನೋ ಹೇಳಿಕೆಯನ್ನು ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ. 3-4 ಸಲ ಪಿಎಂನ ಮೀಟ್ ಆದಮೇಲೆ ಅವ್ರನ್ನ ಅಳೆದು ತೂಗಿ ಒಂದು ಈ ಕನ್ಕ್ಲೂಷನ್ಗೆ ರಾಹುಲ್ ಗಾಂಧಿ ಬಂದಿದ್ದಾರಂತೆ. ಮನುಷ್ಯನ ಹತ್ರ ದಮ್ಮಿಲ್ಲ ಅಂತ ರಾಹುಲ್ ಗಾಂಧಿ ಅನಿಸಿದೆಯಂತೆ. ಪ್ರಾಥಮಿಕ ಶಾಲಾ ಕಟ್ಟಡವೊಂದರ ಮೇಲ್ಛಾವಣಿ ಕುಸಿದು ಕನಿಷ್ಠ 7 ವಿದ್ಯಾರ್ಥಿಗಳು ಮೃತಪಟ್ಟಿರೋ ಘಟನೆ ಜಾಲಾವರ್ನಲ್ಲಿ ಆಗಿದೆ, ರಾಜಸ್ಥಾನದಲ್ಲಿ. ಈ ಘಟನೆಯಲ್ಲಿ 60ಕ್ಕೂ ಅಧಿಕ ಮಕ್ಕಳು ಸಿಕ್ಕಾಕೊಂಡಿದ್ರು ಕೆಳಗಡೆ. ಅವಶೇಷಗಳಡಿಯಲ್ಲಿ ಅವ್ರನ್ನ ಒಬ್ಬರೊಬ್ಬರನ್ನಾಗಿ ಹೊರಗೆ ತೆಗೆಯಲಾಗಿದೆ. ಗಾಯಗೊಂಡ ಮಕ್ಕಳನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ದುರ್ಘಟನೆಗೆ ಪಿಎಂ ನರೇಂದ್ರ ಮೋದಿ ಸೇರಿ ಹಲವರು ಸಂತಾಪ ಸೂಚಿಸಿದ್ದಾರೆ, ಆಘಾತ ವ್ಯಕ್ತಪಡಿಸಿದ್ದಾರೆ. ಏನೋ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವೇಗದ ಬೌಲರ್ ಯಶ್ ದಯಾಳ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಅಪ್ರಾಪ್ತೆ ಮೇಲೆ 2 ವರ್ಷಗಳಿಂದ ಅತ್ಯಾಚಾರ ಎಸಗಿರುವ ಆರೋಪದ ಮೇಲೆ ದಯಾಳ್ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಜೈಪುರದ ಸಂಗ್ನೇರ್ ಪೊಲೀಸ್ ಸ್ಟೇಷನ್ ನಲ್ಲಿ ಮಹಿಳೆ ಕೊಟ್ಟಿರೋ ದೂರಿನ ಮೇಲೆ ಕೇಸ್ ದಾಖಲಾಗಿದೆ. ಯಶ್ ದಯಾಳ್ ನನ್ನನ್ನ ಬ್ಲಾಕ್ ಮೇಲ್ ಮಾಡಿ ಮತ್ತು ನನ್ನ ಕ್ರಿಕೆಟ್ ವೃತ್ತಿ ಜೀವನವನ್ನ ರೂಪಿಸಿಕೊಡ್ತೀನಿ ಅಂತ ಭರವಸೆ ಕೊಟ್ಟು ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಅತ್ಯಾಚಾರಕ್ಕೆ ಒಳಪಡಿಸಿದ್ದಾರೆ. ನಾನು 17 ವರ್ಷದವಳಿದ್ದಾಗ ಇದೆಲ್ಲ ಶುರುವಾಯಿತು. ಜೈಪುರದಲ್ಲಿ IPL ಮ್ಯಾಚ್ ನಡೆದಾಗ ಮೊದಲು ಯಶ್ ದಯಾಳ್ ನನ್ನನ್ನ ಭೇಟಿಯಾಗಿದ್ರು. ನಂತರ ಯಶ್ ದಯಾಳ್ ನನ್ನ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಅಂತ ಮಹಿಳೆ ಆರೋಪ ಮಾಡಿದ್ದಾರೆ. ಹೀಗಾಗಿ ಯಶ್ ದಯಾಳ್ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಕಳೆದ ಕೆಲ ದಿನಗಳ ಹಿಂದೆ ಉತ್ತರ ಪ್ರದೇಶದ ಗಾಜಿಯಾಬಾದ್ ಮೂಲದ ಮಹಿಳೆ ಕೂಡ ಲೈಂಗಿಕ ಕಿರುಕುಳದ ಆರೋಪದ ಮೇಲೆ ದೂರು ಕೊಟ್ಟಿದ್ರು. ಅವಾಗಲೂ FIR ಆಗಿತ್ತು. ಆದರೆ ಅಲಹಾಬಾದ್ ಹೈಕೋರ್ಟ್ ದಯಾಳ್ರ ಬಂಧನಕ್ಕೆ ತಡೆ ಕೊಟ್ಟಿತ್ತು. ಮುಂದಿನ ವಿಚಾರಣೆವರೆಗೆ ಇಂಥ ಕ್ರಮ ತಗೋಬೇಡಿ ಅಂತ ಆದೇಶಿಸಿತ್ತು. ಅದರ ಬೆನ್ನಲ್ಲೇ ಈಗ ಹೊಸ ಪೋಕ್ಸೋ ಕೇಸ್ ದಾಖಲಾಗಿದೆ. ಗಡಿ ವಿವಾದ ಸಂಬಂಧ ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ನಡುವಿನ ಉದ್ವಿಗ್ನತೆ ಜಾಸ್ತಿಯಾಗಿದೆ.
ನಾವು ತಿಂಗಳ ಹಿಂದೆ ಈ ರಿಪೋರ್ಟ್ ಮಾಡಿ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ. ಈಗ ಆಲ್ಮೋಸ್ಟ್ ಯುದ್ಧದ ಲೆವೆಲ್ಗೆ ಹೋಗ್ತಾ ಇದೆ. ಥೈಲ್ಯಾಂಡ್ ನಲ್ಲಿರೋ ಭಾರತೀಯ ರಾಯಭಾರ ಕಚೇರಿ ಭಾರತೀಯರಿಗೆ ಅಡ್ವೈಸರಿ ಜಾರಿ ಮಾಡಿದೆ. ಥೈಲ್ಯಾಂಡ್ನ ಒಟ್ಟು 7 ಪ್ರಾಂತ್ಯಗಳಿಗೆ ಪ್ರಯಾಣ ಮಾಡಬೇಡಿ ಅಂತ ಒತ್ತಾಯಿಸಿದೆ. ಗಡಿಯಲ್ಲಿ ಥಾಯ್ ಮತ್ತು ಕಾಂಬೋಡಿಯಾ ಸೇನೆ ನಡುವೆ ಘರ್ಷಣೆ ಆದ್ಮೇಲೆ ಥೈಲ್ಯಾಂಡ್ ಹಂಗಾಮಿ ಪ್ರಧಾನಿ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ರು. ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ, ಮುಂದಿನ ಕೆಲ ದಿನಗಳಲ್ಲಿ ಬಹಳ ಇದು ಯುದ್ಧಕ್ಕೆ ಹೋಗ್ಬಿಡುತ್ತೆ ಅಂತ, ಸಾಮಾನ್ಯ ಜನರ ಜೀವಕ್ಕೂ ಹಾನಿ ಆಗ್ಬೋದು ಅಂತೆಲ್ಲ ಹೇಳಿದ್ರು. ನಂತರ ಥೈಲ್ಯಾಂಡ್ ಅಧಿಕಾರಿಗಳು ಅಲ್ಲಿನ ಒಟ್ಟು 7 ಪ್ರಾಂತ್ಯಗಳ 20ಕ್ಕೂ ಅಧಿಕ ಸ್ಥಳಗಳಿಗೆ ಟ್ರಾವೆಲ್ ಮಾಡಬೇಡಿ ಅಂತ ಅಡ್ವೈಸರಿ ಕೂಡ ಜಾರಿ ಮಾಡಿದ್ರು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಪರಿಸ್ಥಿತಿ ಯಾವ ಮಟ್ಟಿಗೆ ಹೋಗಿದೆ ಅಂತ ಹೇಳಿದ್ರೆ, ಥೈಲ್ಯಾಂಡ್ ತನ್ನ ಕಾಂಬೋಡಿಯಾ ಬಾರ್ಡರ್ ಸಮೀಪದ 8 ಜಿಲ್ಲೆಗಳಲ್ಲಿ ಮಾರ್ಷಲ್ ಲಾ ಅನ್ನ ಕೂಡ ಈಗ ಡಿಕ್ಲೇರ್ ಮಾಡಿದೆ. ಇನ್ನು ಈ ಸಂಘರ್ಷ ನಿಲ್ಲಿಸೋಕೆ ಯಾವ 3ನೇ ರಾಷ್ಟ್ರದ ಸಹಾಯ ನಮಗೆ ಬೇಡ, ನಾವು ಅದನ್ನು ಒಪ್ಕೊಳ್ಳೋದು ಇಲ್ಲ ಅಂತ ಥೈಲ್ಯಾಂಡ್ ಬಹಳ ಆರ್ಭಟಿಸಿದೆ. ಈ ಕೇಸಲ್ಲಿ ಭಾರತವನ್ನ ಮಾಲ್ಡೀವ್ಸ್ ನಿಂದ ಹೊರಗೆ ಹಾಕಬೇಕು ಅಂತ ಹೇಳಿ ಅಧಿಕಾರಕ್ಕೆ ಬಂದಿದ್ದ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿಜು PM ನರೇಂದ್ರ ಮೋದಿ ಮಾಲ್ಡೀವ್ಸ್ಗೆ ಹೋದಾಗ ಈಗ ಏನ್ ಮಾಡಿದ್ದಾರೆ ಗೊತ್ತಾ, ಏರ್ಪೋರ್ಟ್ಗೆ ಓಡ್ ಬಂದು ಅಪ್ಪುಕೊಂಡು ಹಗ್ ಮಾಡಿಬಿಟ್ಟು PM ನರೇಂದ್ರ ಮೋದಿಯನ್ನ ವೆಲ್ಕಮ್ ಮಾಡಿದ್ದಾರೆ. ಈ ಕುರಿತು ರಿಯಾಕ್ಟ್ ಮಾಡಿರೋ ಮೋದಿ, ಮಾಲ್ಡೀವ್ಸ್ನಲ್ಲಿ ಲ್ಯಾಂಡ್ ಆಗಿದ್ದೀನಿ, ಅಧ್ಯಕ್ಷ ಮುಯಿಜು ಏರ್ಪೋರ್ಟ್ಗೆ ಬಂದು ವೆಲ್ಕಮ್ ಮಾಡಿದ್ದು ನನ್ನ ಮನಸ್ಸಿಗೆ ಟಚ್ ಆಗಿಬಿಡ್ತು ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಭಾರತ ಮಾಲ್ಡೀವ್ಸ್ ಗೆಳೆತನ ಹೊಸ ಪ್ರಗತಿ ಕಾಣುತ್ತೆ ಅನ್ನೋ ಭರವಸೆ ನನಗಿದೆ ಅಂತ ಹೇಳಿದ್ದಾರೆ. ಇನ್ನು ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ನಿಯೋಗ ಮಟ್ಟದ ಮಾತುಕತೆ ನಡೆದಿದ್ದು ಅನೇಕ ಕ್ಷೇತ್ರಗಳಲ್ಲಿ ಸಹಕಾರ ಹೆಚ್ಚಿಸಿಕೊಳ್ಳೋಕೆ ಮೋದಿ ಮತ್ತು ಮುಯಿಜು ಒಪ್ಪಂದಗಳಿಗೆ ಸೈನ್ ಹಾಕಿದ್ದಾರೆ. ಇನ್ನು ಈ ನಿಯೋಗ ಮಟ್ಟದ ಮಾತುಕತೆ ವೇಳೆ ಸುಮಾರು 4,850 ಕೋಟಿ ರೂಪಾಯಿ ಮೊತ್ತದ ಸಾಲ ಕೊಟ್ಟು ಮಾಲ್ಡೀವ್ಸ್ನ ಅಭಿವೃದ್ಧಿ ಯೋಜನೆಗಳಿಗೆ ಸಪೋರ್ಟ್ ಮಾಡೋಕೆ, ಮಾಲ್ಡೀವ್ಸ್ ವಾಪಸ್ ಕೊಡಬೇಕಾಗಿರೋ ಸಾಲದ ಹೊರೆಯನ್ನ ಕಮ್ಮಿ ಮಾಡೋಕೆ ಭಾರತ ಒಪ್ಪಿಗೆ ಕೊಟ್ಟಿದೆ. ಅಲ್ಲದೆ 2 ರಾಷ್ಟ್ರಗಳ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೂ ಮಾತುಕತೆ ಶುರು ಮಾಡೋಕೆ 60 ವರ್ಷಗಳ ರಾಜತಾಂತ್ರಿಕ ಸಂಬಂಧ ಪೂರ್ಣಗೊಳಿಸಿದ ಸ್ಮರಣಾರ್ಥ ಸ್ಪೆಷಲ್ ಸ್ಟ್ಯಾಂಪ್ ರಿಲೀಸ್ ಮಾಡೋಕೆ ಒಪ್ಪಿಕೊಳ್ಳಲಾಗಿದೆ ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ. ಭಾರತದ ಆತಿಥ್ಯದಲ್ಲಿ 2025ರ ಏಷ್ಯಾ ಕಪ್ ನಡೆಯಬೇಕಾಗಿತ್ತಲ್ಲ, ಅದು UAEಗೆ ಶಿಫ್ಟ್ ಆಗೋದು ಈಗ ಕ್ಲಿಯರ್ ಆಗ್ತಾ ಇದೆ. ಬಾಂಗ್ಲಾ ರಾಜಧಾನಿ ಢಾಕಾದಲ್ಲಿ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ವಾರ್ಷಿಕ ಸಭೆಯಲ್ಲಿ ಈ ವಿಚಾರ ಕ್ಲಿಯರ್ ಆಗಿದೆ. 25 ರಾಷ್ಟ್ರಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ರು. ಭಾರತದ ಪರವಾಗಿ BCCI ಉಪಾಧ್ಯಕ್ಷ ರಾಜೀವ್ ಶುಕ್ಲಾ ವರ್ಚುವಲ್ ಆಗಿ ಅಟೆಂಡ್ ಆಗಿದ್ರು. ಆಗ ಭಾರತ ತನ್ನ ಎಲ್ಲ ಮ್ಯಾಚ್ ಗಳನ್ನ ದುಬೈ ಮತ್ತು ಅಬುದಾಬಿಯಲ್ಲಿ ಆಡುತ್ತೆ ಅನ್ನೋದು ಗೊತ್ತಾಗಿದೆ. ಇನ್ನು ಭಾರತ ಮತ್ತು ಪಾಕಿಸ್ತಾನ ಸೇಮ್ ಗ್ರೂಪ್ ನಲ್ಲಿ ಆಡಬಹುದು ಅಂತಾನೂ ಹೇಳಲಾಗ್ತಿದೆ. ಶೀಘ್ರದಲ್ಲಿ ಏಷ್ಯಾ ಕಪ್ ದಿನಾಂಕಗಳು ಮತ್ತು ವೆನ್ಯೂಗಳು ಕೂಡ ಫೈನಲ್ ಆಗಲಿವೆ. ಸೆಪ್ಟೆಂಬರ್ ನಲ್ಲಿ ಈ ಏಷ್ಯಾ ಕಪ್ ಟೂರ್ನಿ ನಡೆಯುತ್ತೆ. ಇನ್ನು ಭಾರತ ಮತ್ತು ಇಂಗ್ಲೆಂಡ್ ಮಧ್ಯೆ ಮ್ಯಾಂಚೆಸ್ಟರ್ ನ ಓಲ್ಡ್ ಟ್ರಾಫರ್ಡ್ ನಲ್ಲಿ ನಡೀತಾ ಇರೋ 4ನೇ ಟೆಸ್ಟ್ ಪಂದ್ಯ 3ನೇ ದಿನದ ಆಟಕ್ಕೆ ಕಾಲಿಟ್ಟಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾ ದ್ವಿತೀಯ ದಿನದ ಆಟದಲ್ಲಿ ಫಸ್ಟ್ ಇನ್ನಿಂಗ್ಸ್ ನಲ್ಲಿ 10 ವಿಕೆಟ್ ನಷ್ಟಕ್ಕೆ ಅಂದ್ರೆ ಆಲ್ ಔಟ್ ಆಗಿ 358 ರನ್ ಕಲೆ ಹಾಕಿತು. ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಬ್ಯಾಟಿಂಗ್ ಮುಂದುವರಿಸಿದ್ದ ಇಂಗ್ಲೆಂಡ್ ಟೀಮ್ ನ 3ನೇ ದಿನದಾಟದ ಸ್ಕೋರ್ ಕಾರ್ಡ್ ವಿಡಿಯೋ ರೆಕಾರ್ಡ್ ಮಾಡೋ ವೇಳೆ, ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ವೇಳೆ ಈ ರೀತಿಯಾಗಿತ್ತು. ಏನು ಭಾರತದ ಷೇರುಪೇಟೆ ಮತ್ತೆ ಪತನ ಆಗಿದೆ. ವಾರದ ವಹಿವಾಟಿನ ಅಂತ್ಯಕ್ಕೆ ಕಡೆಯ ದಿನ ಸೆನ್ಸೆಕ್ಸ್ 721 ಪಾಯಿಂಟ್ಸ್ ಬಿತ್ತು, 81,463ಕ್ಕೆ ರೀಚ್ ಆಯಿತು. ನಿಫ್ಟಿ 225 ಪಾಯಿಂಟ್ಸ್ ಬಿತ್ತು, 24,837ಕ್ಕೆ ತಲುಪಿತು. ವಿದೇಶಿ ಬಂಡವಾಳದ ಹೊರಹರಿವು ಕಂಟಿನ್ಯೂ ಆಗಿದೆ. ಈತ ಭಾರತ ಮತ್ತು ಅಮೆರಿಕ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದದ ಬಗ್ಗೆ ಯಾವುದೇ ಕ್ಲಾರಿಟಿ ಸಿಗ್ತಾ ಇಲ್ಲ. ಅನಿಶ್ಚಿತತೆ ಹಾಗೆ ಮುಂದುವರೆದಿದೆ. ದೇಸಿ ಮಾರುಕಟ್ಟೆ ನಿರಂತರ 2ನೇ ಸೆಷನ್ ನಲ್ಲೂ ಕೂಡ ಲಾಸ್ ನಲ್ಲಿ ಕೊನೆಗೊಂಡಿದೆ. ಹೂಡಿಕೆದಾರರು ಒಂದೇ ಸೆಷನ್ ನಲ್ಲಿ 6.5 ಲಕ್ಷ ಕೋಟಿ ರೂಪಾಯಿ ಲಾಸ್ ಮಾಡಿಕೊಂಡಿದ್ದಾರೆ. ಇನ್ನು ಸನ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್, ಭಾರತಿ ಏರ್ಟೆಲ್, ಅಪೋಲೋ ಹಾಸ್ಪಿಟಲ್, ಸಿಪ್ಲಾ ಮತ್ತು SBI ಲೈಫ್ ಇನ್ಶೂರೆನ್ಸ್ ಕಂಪನಿಗಳು ಗ್ರೀನ್ ನಲ್ಲಿ ಕೊನೆಗೊಂಡಿವೆ. ಬಜಾಜ್ ಫಿನಾನ್ಸ್, ಇಂಡಸ್ಇಂಡ್ ಬ್ಯಾಂಕ್, ಪವರ್ ಗ್ರಿಡ್ ಕಾರ್ಪೊರೇಷನ್, ಇನ್ಫೋಸಿಸ್, ಟೆಕ್ ಮಹೀಂದ್ರಾ ಸೇರಿ ಆಲ್ಮೋಸ್ಟ್ ಎಲ್ಲ ಷೇರುಗಳು ರೆಡ್ ನಲ್ಲಿ ಕೊನೆಗೊಂಡಿವೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 12 ಪೈಸೆ ಇಳಿಕೆಯಾಗಿ 86.52 ರೂಪಾಯಿಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 492 ರೂಪಾಯಿ ಕಮ್ಮಿಯಾಗಿ 98,388 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 450 ರೂಪಾಯಿ ಕಮ್ಮಿಯಾಗಿ 90,120 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 750 ರೂಪಾಯಿ ಕಮ್ಮಿಯಾಗಿ 1,14,342 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರಿಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.